ಅಮೆರಿಕ ಕೆಡವುತ್ತಾ ಬ್ರಿಕ್ಸ್ ಕೂಟ, ಬೆಂಕಿ ಹಾಕ್ತಿದ್ದಾರೆ ಡೊನಾಲ್ಡ್ ಟ್ರಂಪ್. ಹೇಗಿದೆ ಗೊತ್ತಾ ಬ್ರಿಕ್ಸ್ ವರ್ಸಸ್ G7 ಶಕ್ತಿ? ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬ್ರಿಕ್ಸ್ 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 ಅಮೆರಿಕ ಅಧ್ಯಕ್ಷ ಸುಂಕದ ಸಾಮ್ರಾಟ ಟ್ರಂಪ್ ಬಾಯಲ್ಲಿ ಮತ್ತೊಮ್ಮೆ ಬ್ರಿಕ್ಸ್ನ ಜಪ ಶುರುವಾಗಿದೆ. ಅಮೆರಿಕ ಪಕ್ಕದಲ್ಲಿ ಬ್ರಿಕ್ಸ್ ಶೃಂಗಸಭೆ ನಡೀತಾ ಇರೋ ಟೈಮ್ನಲ್ಲೇ ಜಾಗತಿಕ ನಾಯಕರೆಲ್ಲ ಬ್ರಿಕ್ಸ್ಗೆ ಸಭೆ ಸೇರಿರೋ ಹೊತ್ತಲ್ಲೇ ಟ್ರಂಪ್ ಮತ್ತೊಮ್ಮೆ ಬ್ರಿಕ್ಸ್ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ. ಬರೀ ಹೇಳಿಕೆಯಲ್ಲ, ಆರ್ಥಿಕ ಉಗ್ರವಾದದ ರೀತಿ ಬೆದರಿಕೆ ಹಾಕ್ತಾ ಇದ್ದಾರೆ. ಅಮೆರಿಕ ಪಾಲಿಸಿ ವಿರುದ್ಧ ನಡ್ಕೊಂಡ್ರೆ ಯಾರಾದ್ರೂ ಬ್ರಿಕ್ಸ್ಗೆ ಸೇರಿದ್ರೆ ಟ್ಯಾರಿಫ್ ಹಾಕ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಇದು ಟ್ರಂಪ್ರ ಮಾಮೂಲಿ ಹೇಳಿಕೆ ರೀತಿ ಅನ್ನಿಸಬಹುದು, ಆದ್ರೆ ಈ ಎಚ್ಚರಿಕೆಯ ಹಿಂದೆ ಅಮೆರಿಕದ ಆತಂಕ, G7 ದೇಶಗಳಿಗಿರೋ ಭಯ, ಅನುಭವಿಸಲಾಗದ ಅಸೂಯೆಗಳು ಕಂಡು ಬರ್ತಾ ಇದಾವೆ. ಬ್ರಿಕ್ಸ್ನ ಬೆಳವಣಿಗೆ ಅಮೆರಿಕ ಪಾಲಿಗೆ ಹೇಗೆ ದೊಡ್ಡ ಬೆದರಿಕೆಯಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಿದ್ರೆ ಬ್ರಿಕ್ಸ್ ಬಗ್ಗೆ ಅಮೆರಿಕಾಗಿರೋ ಭಯ ಏನು? ಬ್ರಿಕ್ಸ್ ವರ್ಸಸ್ G7 ರಾಷ್ಟ್ರಗಳಲ್ಲಿ ಯಾರು ಶಕ್ತಿಶಾಲಿ? ಅಮೆರಿಕವನ್ನ ಮೀರಿ ಬ್ರಿಕ್ಸ್ ಮುಂದೆ ಜಗತ್ತನ್ನ ಆಳತ್ತಾ? ಈ ಕುರಿತು ಅಂಕಿ ಅಂಶಗಳು ಏನ್ ಹೇಳ್ತವೆ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಬ್ರಿಕ್ಸ್ ವಿರುದ್ಧ ಟ್ರಂಪ್ ಬೆಂಕಿ ಸೇರಿದ್ರೆ ಸರಿ ಇರಲ್ಲ. ಸ್ನೇಹಿತರೆ, ಅಧಿಕಾರಕ್ಕೇರಿದಾಗಿನಿಂದ ಟ್ರಂಪ್ರ ನೀತಿಗಳನ್ನ ನೀವು ಕೂಡ ನೋಡ್ತಾ ಇರಬಹುದು. ಟ್ರಂಪ್ ತಮ್ಮ ವ್ಯಾಪಾರವನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡು ಇಡೀ ಜಗತ್ತಿಗೆ ಆರ್ಥಿಕ ಭಯ ಹುಟ್ಟಿಸ್ತಾ ಇದ್ದಾರೆ. ಟ್ರಂಪ್ರ ಆಕ್ರಮಣಕಾರಿ ನೀತಿ ಹೇಗಿದೆ ಅಂದ್ರೆ, ವಿಯೆಟ್ನಾಂನಿಂದ 0 ಟ್ಯಾರಿಫ್ ಹಾಕಿಸ್ಕೊಂಡು ತಾವು ಮಾತ್ರ ಅವರ ಸರಕುಗಳಿಗೆ 20% ಟ್ಯಾರಿಫ್ ಜಡಿತಾ ಇದ್ದಾರೆ. ಹಾಗಂತ ಇದೊಂದು ರಾಷ್ಟ್ರ ಅಲ್ಲ, ಅಮೆರಿಕದೊಂದಿಗೆ ವ್ಯಾಪಾರ ಮಾಡೋ ಎಲ್ಲಾ ರಾಷ್ಟ್ರಗಳಿಗೂ ಹಿಂಗೆ ಮಾಡಕ್ ನೋಡ್ತಾ ಇದ್ದಾರೆ. ಈಗ ಇದೇ ದಾಟಿಯಲ್ಲಿ ಬ್ರಿಕ್ಸ್ಗೂ ಬೆದರಿಕೆ ಹಾಕಿದ್ದಾರೆ. ಯಾವುದೇ ರಾಷ್ಟ್ರ ಬ್ರಿಕ್ಸ್ ಜೊತೆಗೆ ಕೈ ಜೋಡಿಸಿ ಅಮೆರಿಕ ವಿರುದ್ಧ ಹೆಜ್ಜೆ ಇಟ್ರೆ ಅವರಿಗೆ ಅಡಿಷನಲ್ ಆಗಿ 10% ಟ್ಯಾರಿಫ್ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದೇ ವಿನಾಯಿತಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ನೋಡಿದ್ರೆ ಈ ಹಿಂದೆ ಕೂಡ ಇದೇ ರೀತಿ ಹೇಳಿಕೆಯನ್ನ ಕೊಟ್ಟಿದ್ರು. ಬ್ರಿಕ್ಸ್ ರಾಷ್ಟ್ರಗಳು ಕರೆನ್ಸಿ ತರೋಕೆ ಪ್ಲಾನ್ ಮಾಡ್ತಿವೆ ಅನ್ನೋ ಸುದ್ದಿ ಕೇಳಿದ್ದಕ್ಕೆ ಬ್ರಿಕ್ಸ್ ಕೂಟದ ಮೇಲೆ 150% ಟ್ಯಾರಿಫ್ ನ ಬೆದರಿಕೆ ಒಡ್ಡಿದ್ರು. ಇಲ್ಲಿ ಟ್ರಂಪ್ರ ಟ್ಯಾರಿಫ್ ಜಾರಿ ಆಗ್ಬೋದು, ಜಾರಿ ಆಗದೇ ಇರ್ಬೋದು, ಅದು ಬೇರೆ ಮಾತು. ಆದರೆ ಒಂದು ಒಕ್ಕೂಟದ ವಿರುದ್ಧ ನೇರವಾಗಿ ಟ್ರಂಪ್ ಕೊಟ್ಟಿರೋ ಹೇಳಿಕೆಗಳು, ಈ ಪ್ರಚೋದನಕಾರಿ ಹೇಳಿಕೆ, ಆರ್ಥಿಕ ಯುದ್ಧದ ರೀತಿಯ ಹೇಳಿಕೆ, ಕೂಟದ ಬಗ್ಗೆ, ಬ್ರಿಕ್ಸ್ ಬಗ್ಗೆ ಅಮೆರಿಕಾಗಿರೋ ಒಳಗೊಳಗೆ ಇರೋ ಆಂಗ್ಸೈಟಿಯನ್ನ ಜಗಜ್ಜಾಹೀರು ಮಾಡ್ತಾ ಇದೆ. ಉದ್ವೇಗವನ್ನ, ಆತಂಕವನ್ನ ಜಗಜ್ಜಾಹೀರು ಮಾಡ್ತಾ ಇದೆ. ಯಾಕೆ ಭಯ ಅದು ಗೊತ್ತಾಗಬೇಕು ಅಂದ್ರೆ ಈ ಎರಡು ಸಂಘಟನೆಗಳಿಗಿರೋ ಕಾಂಪಿಟೇಷನ್ ಬಗ್ಗೆ ತಿಳ್ಕೋಬೇಕು. ಸ್ನೇಹಿತರೆ, G7 ಅನ್ನೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕದ ಆಧಿಪತ್ಯ ಇರೋ ಸಂಘಟನೆ. 1975ರಲ್ಲೇ ರಚಿಸಲಾಗಿತ್ತು. ಅಮೆರಿಕ, ಫ್ರಾನ್ಸ್, UK, ಜರ್ಮನಿ, ಜಪಾನ್, ಇಟಲಿ ಮತ್ತು ಕ್ಯಾನಡಾಗಳು ಇದರಲ್ಲಿ ಸೇರ್ಕೊಂಡಿದ್ರು. ಮುಂಚೆ ರಷ್ಯಾ ಕೂಡ ಇತ್ತು, ಆದರೆ 2014ರಲ್ಲಿ ಕ್ರೈಮಿಯಾವನ್ನ ರಷ್ಯಾ ಪುಟಿನ್ ವಶಪಡಿಸಿಕೊಂಡ್ರಲ್ಲ ಯುಕ್ರೇನ್ನಿಂದ. ಅದಾದ್ಮೇಲೆ ರಷ್ಯಾ ವಿರುದ್ಧ ಅಸಮಾಧಾನ ಶುರುವಾಯಿತು. ರಷ್ಯಾ ಆ ಕೂಟದಿಂದ ಹೊರಬಂತು. ನಂತರ ರಷ್ಯಾ ಬ್ರಿಕ್ಸ್ ಕಡೆ ಗಮನ ಕೊಡ್ತು. ಆಮೇಲೆ ಅವರು ಕೂಡ G8 ಅನ್ನ ತೆಗೆದುಬಿಟ್ಟು ರಷ್ಯಾನ ಹೊರಗೆ ಹಾಕಿ G7 ಅಂತಾನೆ ಮಾಡಿಕೊಂಡ್ರು ಆ ಗ್ರೂಪ್ನವರು ಕೂಡ. ಏನೋ ಬ್ರಿಕ್ಸ್ 2009ರಲ್ಲಿ ರಚನೆ ಮಾಡ್ಕೊಂಡಿದ್ರು ಕೂಡ ಆರಂಭದಲ್ಲಿ ಅಷ್ಟು ಮಹತ್ವ ಇರಲಿಲ್ಲ. ಇದರ ರಚನೆ ಕೂಡ ಒಂದು ವ್ಯವಸ್ಥಿತವಾಗಿ ಆಗಿರಲಿಲ್ಲ. ಒಂದೇ ಒಂದು ರಿಪೋರ್ಟ್, ಒಂದೇ ಒಂದು ಪದವನ್ನ ಸ್ಫೂರ್ತಿಯಾಗಿಟ್ಟುಕೊಂಡು ಆ ಕೂಟವನ್ನ ಕಟ್ಟಿದ್ರು. ಗೋಲ್ಡ್ಮನ್ ಸ್ಯಾಕ್ಸ್ನ ಆರ್ಥಿಕ ತಜ್ಞ ಜಿಮ್ ಓನೀಲ್ 2001ರಲ್ಲಿ ಬಿಲ್ಡಿಂಗ್ ಬೆಟರ್ ಗ್ಲೋಬಲ್ ಎಕನಾಮಿಕ್ ಬ್ರಿಕ್ಸ್ ಅನ್ನೋ ರಿಪೋರ್ಟ್ ಒಂದನ್ನ ಬರೆದಿದ್ರು. ಅದರಲ್ಲಿ ಬ್ರಿಕ್ ಅನ್ನೋ ಪದವನ್ನ ಉಲ್ಲೇಖಿಸಿ ಬ್ರೆಜಿಲ್, ರಷ್ಯಾ, ಭಾರತ, ಚೈನಾ ಈ ರಾಷ್ಟ್ರಗಳು ವೇಗವಾಗಿ ಬೆಳವಣಿಗೆ ಕಾಣ್ತಾ ಇದ್ದಾವೆ, G7 ಒಕ್ಕೂಟಕ್ಕೆ ಕಾಂಪೀಟ್ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಆ ಕಡೆ ಗಮನ ಕೊಟ್ಟ ಈ 4 ರಾಷ್ಟ್ರಗಳು ಏನ್ ಚೆನ್ನಾಗಿ ಹೆಸರಿಟ್ಬಿಟ್ಟ ಇವನು, ನಾವೇ ಈ ತರದೊಂದು ಕೂಟ ನಿಜವಾಗ್ಲೂ ಮಾಡ್ಕೊಂಡ್ಬಿಟ್ರೆ ಹೇಗೆ ಅಂತ ಹೇಳಿ ಮಾತುಕತೆ ಶುರು ಮಾಡಿದ್ರು. ಮೊದಲು 2006ರಲ್ಲಿ ಅಮೆರಿಕದಲ್ಲಿ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಮೀಟಿಂಗ್ ನಡೆದಾಗ ಅದರ ಸೈಡ್ ಲೈನ್ ನಲ್ಲಿ ಈ ಒಕ್ಕೂಟದ ಕುರಿತು ಅಫಿಷಿಯಲ್ ಮೀಟಿಂಗ್ ನಡೆಸಲಾಯಿತು. 2009 ಜೂನ್ 16ನೇ ತಾರೀಕು ಈ ಕೂಟಕ್ಕೆ ಚಾಲನೆ ಸಿಗಿತು. ಮೊದಲ ಬ್ರಿಕ್ಸ್ ಸಮಿಟ್ ನ ರಷ್ಯಾದ ಎಕಟೆರಿನ್ಬರ್ಗ್ ಅನ್ನೋ ಕಡೆ ಆಯೋಜನೆ ಮಾಡಲಾಗಿತ್ತು. ಆರಂಭದಲ್ಲಿ ಕೇವಲ 4 ರಾಷ್ಟ್ರಗಳು ಮಾತ್ರ ಇದ್ವು. ಬ್ರಿಕ್ಸ್ ಆಗ ಬ್ರಿಕ್ ಆಗಿತ್ತು. ಭಾರತ, ರಷ್ಯಾ, ಬ್ರೆಜಿಲ್, ಚೈನಾಗಳು ಮಾತ್ರ ಈ ಒಕ್ಕೂಟದ ಮೆಂಬರ್ ಆಗಿದ್ರು. 2010 ಡಿಸೆಂಬರ್ 24ನೇ ತಾರೀಕು ಈ ಒಕ್ಕೂಟಕ್ಕೆ ಸೌತ್ ಆಫ್ರಿಕಾ ಕೂಡ ಜಾಯಿನ್ ಆಯಿತು, ಬ್ರಿಕ್ಸ್ ಆಯಿತು. ಈಗ 10 ರಾಷ್ಟ್ರಗಳಿದಾವೆ. ಆಗಲೇ ಹೇಳಿದ ಹಾಗೆ 5 ರಾಷ್ಟ್ರಗಳೊಂದಿಗೆ ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, UAE ರಾಷ್ಟ್ರಗಳು ಕೂಡ ಸೇರ್ಕೊಂಡಿದ್ದಾವೆ. ಈಗ ಬ್ರಿಕ್ಸ್ಗೆ ಇವ್ರ ರಾಷ್ಟ್ರದ ಸ್ಟಾರ್ಟಿಂಗ್ ಹೆಸರು ಕೂಡ ಸೇರಿಸ್ಕೊಂಡ್ರೆ ಬ್ರಿಕ್ಸ್ ಆಗಿರೇ ಉಳ್ಕೊಂಡಿರೋದಿಲ್ಲ, ಇನ್ನೊಂದೇನೋ ಆಗಿಬಿಡುತ್ತೆ. ಹಾಗಾಗಿ ಸದ್ಯಕ್ಕೆ ಹೆಸರು ಬಗ್ಗೆ ಜಾಸ್ತಿ ಎಲ್ಲ ಕಡಿಸ್ಕೊಳ್ದೆ ಬ್ರಿಕ್ಸ್ ಅಂತ ಹಾಗೆ ಇಟ್ಕೊಂಡು ಬರೋ ರಾಷ್ಟ್ರಗಳನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಇದರ ವ್ಯಾಪ್ತಿ ಇನ್ನಷ್ಟು ವಿಸ್ತರಣೆ ಆಗ್ತಾನೆ ಇದೆ. ಈಗ ಇದೇ ಅಮೆರಿಕಗೆ ದೊಡ್ಡ ಹೆಡ್ಏಕ್ಗೆ ಕಾರಣ ಆಗಿದೆ.
ಅಮೆರಿಕದ ಹೆಂಗಿದೆ ಅಂದ್ರೆ ಅವ್ರು ಬೇಕಾದ್ರೆ ಗ್ರೂಪ್ ಮಾಡ್ಕೋಬಹುದು, ಏನ್ ಬೇಕಾದ್ರೆ ಮಾಡ್ಕೋಬಹುದು, ಬೇರೆಯವರು ಮಾಡ್ಕೊಳಂಗಿಲ್ಲ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಶಿರಡಿ ಹಾಗೂ 3 ಜ್ಯೋತಿರ್ಲಿಂಗಗಳ 3 ನೈಟ್ 4 ಡೇ ಪ್ರವಾಸವನ್ನ ಆಯೋಜಿಸಿದೆ. ಶಿರಡಿ ಸಾಯಿಬಾಬಾ, ಭೀಮಾಶಂಕರ, ನಾಶಿಕ್ ತ್ರಯಂಬಕೇಶ್ವರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ, ಅಜಂತ, ಎಲ್ಲೋರ ಇಲ್ಲೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ 28,700 ರೂಪಾಯಿ ಮಾತ್ರ. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 28 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೂಡಲೇ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಬ್ರಿಕ್ಸ್ ನಲ್ಲಿ ಮಿಂಚಿನ ಬೆಳವಣಿಗೆ, ಅಮೆರಿಕ ಅಧಿಪತ್ಯಕ್ಕೆ ದೊಡ್ಡ ಪೆಟ್ಟು. ಸ್ನೇಹಿತರೆ, ಅಮೆರಿಕ ಮತ್ತು ಅಮೆರಿಕ ಅಧ್ಯಕ್ಷರು ಈ ರೀತಿ ಓಪನ್ ಆಗಿ ಬೆದರಿಕೆ ಹಾಕೋಕೆ ಬ್ರಿಕ್ಸ್ ನ ಬೆಳವಣಿಗೆ ಕಾರಣ. 2009ರಲ್ಲಿ ಜಗತ್ತಿನ ಜಿಡಿಪಿಯಲ್ಲಿ ಈ ರಾಷ್ಟ್ರಗಳ ಪಾಲು 23.7% ಮಾತ್ರ ಇತ್ತು. ಆದರೆ 2024ರ ವೇಳೆಗೆ 36.8%ಗೆ ರೈಸ್ ಆಗಿದೆ. 2030ರ ವೇಳೆಗೆ ಬ್ರಿಕ್ಸ್ ರಾಷ್ಟ್ರಗಳು ಜಾಗತಿಕ ಜಿಡಿಪಿಯ ಆಲ್ಮೋಸ್ಟ್ ಅರ್ಧದಷ್ಟು ಪಾಲನ್ನ ಹೊಂದುತ್ತವೆ. ಹಾಗೆ 2009ರಲ್ಲಿ ಬ್ರಿಕ್ಸ್ನ ಒಟ್ಟಾರೆ ಜಿಡಿಪಿ $9,611 ಬಿಲಿಯನ್ ಇತ್ತು. ಇದು 2024ರ ವೇಳೆಗೆ $72,183 ಬಿಲಿಯನ್ ಗೆ ತಲುಪಿದೆ. 2030ರ ವೇಳೆಗೆ ಬ್ರಿಕ್ಸ್ ಕೂಟದ ಒಟ್ಟಾರೆ ಜಿಡಿಪಿ $1,10,979 ಬಿಲಿಯನ್ ಗೆ ರೀಚ್ ಆಗುತ್ತೆ ಅನ್ನೋ IMF ಅಂದಾಜೇ ಇದೆ. ಅಲ್ಲದೆ ಜನಸಂಖ್ಯೆ, ಯುವ ಶಕ್ತಿ ವಿಚಾರದಲ್ಲೂ ಕೂಡ ಬ್ರಿಕ್ಸ್ ಹಿಂದೆ ಬಿದ್ದಿಲ್ಲ. ಜಾಗತಿಕ ಜನಸಂಖ್ಯೆಯಲ್ಲಿ ಬ್ರಿಕ್ಸ್ ರಾಷ್ಟ್ರಗಳು 42% ಪಾಲನ್ನ ಹೊಂದಿವೆ. ಜನಸಂಖ್ಯೆಯಲ್ಲಿ ಜಗತ್ತಿನ ಟಾಪ್ 2 ರಾಷ್ಟ್ರಗಳು ಭಾರತ ಮತ್ತು ಚೀನಾ ಈ ಒಕ್ಕೂಟದಲ್ಲೇ ಇದಾವೆ. ಕಾರ್ಮಿಕ ಶಕ್ತಿ, ತಂತ್ರಜ್ಞಾನ, ವರ್ಕ್ ಫೋರ್ಸ್ ಎಲ್ಲ ವಿಚಾರದಲ್ಲೂ ಗುಂಪು ಸ್ಟ್ರಾಂಗೇ ಇದೆ. ಸೊ ಈ ಕೂಟ ಎದ್ದು ನಿಂತರೆ ಅಮೆರಿಕದ ಮಾನೋಪಲಿಗೆ ಕಂಟಕ ಆಗಬಹುದು ಅನ್ನೋದು ಅಮೆರಿಕ ಮತ್ತು ಟ್ರಂಪ್ಗಿರೋ ದೂರದ ಸಂಕಟ. ಕಷ್ಟ ಇವ್ರು ಹಂಗೆಲ್ಲ ಆಗೋದು, ಆಮೇಲೆ ಹೇಳ್ತೀವಿ ಇವ್ರದ್ದು ಪ್ರಾಬ್ಲಮ್ ಏನಿದೆ ಅಂತ. ಬಟ್ ಆದ್ರೂ ಅಮೆರಿಕಕ್ಕೆ ಸಂಕಟ ಒಂಥರ. ಅಷ್ಟೇ ಅಲ್ಲ, ಇದೇ ಮಾನದಂಡವನ್ನು ತಗೊಂಡ್ರೆ G7 ಒಕ್ಕೂಟದಲ್ಲಿ ವಿರುದ್ಧವಾದ ಬೆಳವಣಿಗೆ ಆಗ್ತಾ ಇದೆ. 2009ರಿಂದ ಈಚೆಗೆ G7 ಒಕ್ಕೂಟ ಜಾಗತಿಕ ಜಿಡಿಪಿಯಲ್ಲಿ ಹೊಂದಿರೋ ಪಾಲಿನಲ್ಲಿ ಕುಸಿತ ಆಗ್ತಾ ಇದೆ. 2009ರಲ್ಲಿ G7 ರಾಷ್ಟ್ರಗಳು ಜಾಗತಿಕ ಜಿಡಿಪಿಗೆ 36.5% ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವು. ಆದರೆ 2024ರ ವೇಳೆಗೆ ಅದು 28.9%ಗೆ ಡೌನ್ ಆಗಿದೆ. 2030ರ ವೇಳೆಗೆ G7 ರಾಷ್ಟ್ರಗಳ ಕಾಂಟ್ರಿಬ್ಯೂಷನ್ ಇನ್ನಷ್ಟು ಡೌನ್ ಆಗುತ್ತೆ. ಜಸ್ಟ್ 26.3%ಗೆ ಕುಸಿದು ಹೋಗುತ್ತೆ ಅನ್ನೋ ಅಂದಾಜಿದೆ. ಇನ್ನು ಜಾಗತಿಕ ರಫ್ತು ಎಕ್ಸ್ಪೋರ್ಟ್ಸ್ ನಲ್ಲೂ ಕೂಡ G7 ರಾಷ್ಟ್ರಗಳನ್ನ ಬ್ರಿಕ್ಸ್ ಹಿಂದಿಕ್ತಾ ಇದೆ. 2009ರಲ್ಲಿ G7 ರಾಷ್ಟ್ರಗಳ ಜಾಗತಿಕ ರಫ್ತು ಮತ್ತು ಬ್ರಿಕ್ಸ್ ಒಕ್ಕೂಟದ ಜಾಗತಿಕ ರಫ್ತಿನ ಮಧ್ಯೆ ಬರೋಬ್ಬರಿ 19.3% ಗ್ಯಾಪ್ ಇತ್ತು. 2024ರ ಹೊತ್ತಿಗೆ ಈ ಗ್ಯಾಪ್ ಕೇವಲ 9.6%ಗೆ ಇಳಿಕೆಯಾಗಿದೆ. ಈ ವಿಚಾರ ವರ್ಲ್ಡ್ ಬ್ಯಾಂಕ್ ಡೇಟಾದಿಂದ ಗೊತ್ತಾಗಿದೆ. ಈ ಒಕ್ಕೂಟದಲ್ಲಿನ ದೊಡ್ಡ ಜಾಗತಿಕ ಎಕ್ಸ್ಪೋರ್ಟರ್ ಅಂದ್ರೆ ಚೀನಾನೇ. ಚೀನಾ ಜಾಗತಿಕವಾಗಿ ಸುಮಾರು $3.6 ಟ್ರಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿ ಎಲೆಕ್ಟ್ರಾನಿಕ್ಸ್, ಮಷಿನರಿ, ಟೆಕ್ಸ್ಟೈಲ್, ಪ್ಲಾಸ್ಟಿಕ್ ರಫ್ತುಗಳ ಮೇಲೆ ಕಂಟ್ರೋಲ್ ಇಟ್ಕೊಂಡಿದೆ. ರೇರ್ ಅರ್ತ್ ಮೆಟಲ್ಸ್, ಮಿನರಲ್ಸ್, ಸೆಮಿಕಂಡಕ್ಟರ್ ಎಲ್ಲದರಲ್ಲೂ ಚೀನಾ ಟೋಟಲ್ ಡಾಮಿನೇಷನ್ ತೋರಿಸ್ತಾ ಇದೆ. ಇನ್ನು ಎರಡನೇ ಆರ್ಥಿಕತೆಯಾಗಿರೋ ಅಂದ್ರೆ ಈ ಗುಂಪಿನಲ್ಲಿ ಎರಡನೇ ದೊಡ್ಡ ಆರ್ಥಿಕತೆಯಾಗಿರೋ ಭಾರತ ಸುಮಾರು $770 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದೆ. IT, ಸಾಫ್ಟ್ವೇರ್, ಬಿಸ್ನೆಸ್ ಔಟ್ಸೋರ್ಸಿಂಗ್ ನಂತ ಕೀ ಸರ್ವಿಸಸ್ ಅಲ್ಲಿ ಭಾರತ ಬೆಳೀತಾ ಇದೆ. ಹೆಚ್ಚೆಚ್ಚು ಎಕ್ಸ್ಪೋರ್ಟ್ಗಳನ್ನು ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಡಿಫೆನ್ಸ್ ನಲ್ಲೂ ಕೂಡ ನಿಧಾನಕ್ಕೆ ಕಣ್ಬಿಡ್ತಾ ಇದೆ. ಹಾಗೆ ರಷ್ಯಾ, ಬ್ರೆಜಿಲ್ ಹಾಗೂ ಸೌತ್ ಆಫ್ರಿಕಾದಂಥ ರಾಷ್ಟ್ರಗಳು ಕೂಡ ಉತ್ಪಾದನಾ ಕ್ಷೇತ್ರದ ಕಡೆಗೆ ಫೋಕಸ್ ಮಾಡೋಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಈ ಗುಂಪಿಗೆ UAE, ಇರಾನ್ ಅಂತ ತೈಲ ಸಂಪದ್ಭರಿತ ರಾಷ್ಟ್ರಗಳು ಕೂಡ ಸೇರಿರೋದು ಇದರ ಶಕ್ತಿಯನ್ನ ಇನ್ನಷ್ಟು ಹೆಚ್ಚು ಮಾಡ್ತಾ ಇದೆ. ಹೊಸ ರಾಷ್ಟ್ರಗಳು ಆಸಕ್ತಿ ತೋರಿಸ್ತಾ ಇವೆ. ಹೀಗಾಗಿ ಮುಂದಿನ ದಿನ ಇದು ತನಗೆ ಕಂಟಕ ಆಗಬಹುದು ಅನ್ನೋದು ಅಮೆರಿಕಾಗಿರೋ ಆತಂಕ. ಇಲ್ಲಿ ಬರೀ ಆರ್ಥಿಕತೆ ಮಾತ್ರ ಅಮೆರಿಕಕ್ಕೆ ಪ್ರಾಬ್ಲಮ್ ಆಗ್ತಾ ಇಲ್ಲ. ಬ್ರಿಕ್ಸ್ ಎಲ್ಲಾ ಕಡೆ ಹಬ್ಬಿ ಬೆಳೀತಾ ಇದೆ. ಆರಂಭದಲ್ಲಿ ಆರ್ಥಿಕ ಸಹಕಾರ ಅಂತ ಮಾತ್ರ ಇತ್ತು. ಆದ್ರೆ ಈಗ ಈ ಕೂಟ ಅಮೆರಿಕ ವಿರೋಧಿಗಳಿಗೂ ಆಸರೆ ಆಗ್ತಾ ಇದೆ. ರಾಜಕೀಯವಾಗಿ, ಆರ್ಥಿಕವಾಗಿ, ಸೈದ್ಧಾಂತಿಕವಾಗಿ ಯಾರಿಗೆಲ್ಲ ಅಮೆರಿಕ ಕಂಡ್ರೆ ಆಗಲ್ಲ ಅವರೆಲ್ಲರೂ ಒಂದಿಲ್ಲಿ ಸೇರ್ಕೊಳ್ತಿದ್ದಾರೆ. ಟರ್ಕಿ ಅಂತ ಅಮೆರಿಕದ ರಕ್ಷಣೆಯಲ್ಲಿರೋ ನ್ಯಾಟೋ ಕಂಟ್ರಿ ಕೂಡ ಇದಕ್ಕೆ ಸೇರೋಕೆ ಬಯಸ್ತಾ ಇದೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ. ಹೀಗಾಗಿ ಟ್ರಂಪ್ ಇಲ್ಲಿ ಬೊಬ್ಬೆ ಹೊಡೆಯೋಕೆ ಶುರು ಮಾಡಿದ್ದಾರೆ. ಅಲ್ಲದೆ ಡಾಲರ್ ಡಾಮಿನೆನ್ಸ್ ಕಮ್ಮಿ ಮಾಡೋಕೆ ಹೊಸ ಬ್ರಿಕ್ಸ್ ಕರೆನ್ಸಿ ಬಗ್ಗೆ ಕೂಡ ಚರ್ಚೆ ನಡೀತು ಒಂದು ಸ್ವಲ್ಪ ಹೊತ್ತು. ಅದಂತೂ ಟ್ರಂಪ್ ಉರಿದೇ ಬಿದ್ರು. ಬ್ರಿಕ್ಸ್ ಕರೆನ್ಸಿ ಮಾಡಿದ್ರೆ 100%, 150% ಈ ರೀತಿ ಟ್ಯಾರಿಫ್ ಅಂತ ಅರಚಾಡಿದ್ರು ಟ್ರಂಪ್. ಆದ್ರೆ ಸ್ನೇಹಿತರೆ, ಬ್ರಿಕ್ಸ್ ರಾಷ್ಟ್ರಗಳು, ಭಾರತ ಯಾರು ಇದನ್ನು ಅಫಿಷಿಯಲ್ ಆಗಿ ಹೇಳಲೇ ಇಲ್ಲ, ಒಪ್ಕೊಂಡು ಕೂಡ ಇಲ್ಲ ಕರೆನ್ಸಿ ಮಾಡ್ತಿದೀವಿ ಅಂತ. ಓಪನ್ ಆಗಿ ಯಾರು ಮಾತಾಡೇ ಇಲ್ಲ. ಆದ್ರೆ ಡಾಲರ್ ಡಾಮಿನೆನ್ಸ್ ಮುರಿಬೇಕು ಅನ್ನೋ ಆಸೆ ಜಗತ್ತಿನ ಹಲವು ರಾಷ್ಟ್ರಗಳಿಗಿದೆ. ಕೇವಲ ಭಾರತ ಅಥವಾ ಬ್ರಿಕ್ಸಿಗೆ ಮಾತ್ರ ಅಲ್ಲ, ಅಮೆರಿಕದ ಯುರೋಪಿಯನ್ ಮಿತ್ರರಿಗೂ ಆ ರೀತಿ ಆಸೆ ಇದೆ. ಹಾಗಾಗಿ ಇದೇನು ಗುಟ್ಟಿನ ವಿಚಾರ ಏನಲ್ಲ. ಆದ್ರೆ ಸ್ನೇಹಿತರೆ, ಬಹಳ ವ್ಯತ್ಯಾಸನೂ ಇದೆ G7ಗೂ ಬ್ರಿಕ್ಸ್ಗೂ. ಈ ಬ್ರಿಕ್ಸ್ ಕರೆನ್ಸಿ ಎಲ್ಲ ಇದೆಯಲ್ಲ, ಅಷ್ಟು ಈಸಿ ಕೂಡ ಇಲ್ಲ. ಬ್ರಿಕ್ಸ್ ಮತ್ತು G7 ರಾಷ್ಟ್ರಗಳ ಮಧ್ಯೆ
ಬಹಳ ವಿಚಾರಗಳಲ್ಲಿ ತುಂಬಾ ದೊಡ್ಡ ಅಂತರಗಳಿದೆ. G7 ನಲ್ಲಿರುವಂತೆ ಸ್ಟ್ರಾಂಗ್ ಬಾಂಡಿಂಗ್ ಮತ್ತು ಸೈದ್ಧಾಂತಿಕ ಒಗ್ಗಟ್ಟು ಇಲ್ಲಿಲ್ಲ. ಜೊತೆಗೆ G7 ನಲ್ಲಿ ಎಲ್ಲ ಅಭಿವೃದ್ಧಿ ಹೊಂದಿರೋ ಶ್ರೀಮಂತ ರಾಷ್ಟ್ರಗಳು, ಪರ್ ಕ್ಯಾಪಿಟಲ್ ಇನ್ಕಮ್ ಎಲ್ಲ ಶ್ರೀಮಂತರು, ತಲಾ ಆದಾಯ ಜನರು ಜಾಸ್ತಿ ಇದೆ. ಆದರೆ ಬ್ರಿಕ್ಸ್ ಕೂಟದಲ್ಲಿ ಬಹುತೇಕ ರಾಷ್ಟ್ರಗಳು ಬಡ, ಅಭಿವೃದ್ಧಿ ಹೊಂದ್ತಾ ಇರೋ ರಾಷ್ಟ್ರಗಳು. G7 ರಾಷ್ಟ್ರಗಳಲ್ಲಿ ತಲಾ ಆದಾಯ $54,000 ಇದೆ. ಆದ್ರೆ ಬ್ರಿಕ್ಸ್ ಜಸ್ಟ್ $14,000. ಅದರಲ್ಲಿ ಭಾರತಕ್ಕೆ ಬಂದ್ರೆ 14,000 ಇಲ್ಲ, ನಾವು $2,000-3,000 ಆಸುಪಾಸಲ್ಲಿ ಇದೀವಿ ಅಷ್ಟೇ. ಬ್ರಿಕ್ಸ್ ಒಕ್ಕೂಟದಲ್ಲಿ ಎಲ್ಲ ಐಡಿಯಾಲಜಿಗಳು ಮಿಕ್ಸ್ ಆಗಿದಾವೆ. ರಷ್ಯಾ, ಚೀನಾದಂತ ಕಮ್ಯುನಿಸ್ಟ್ ಡಿಕ್ಟೇಟರ್ಶಿಪ್ ರಾಷ್ಟ್ರಗಳು ಇದಾವೆ, ಭಾರತದಂತ ಡೆಮೊಕ್ರೆಟಿಕ್ ಕಂಟ್ರೀಸ್ ಇದಾವೆ, UAE ನಂತಹ ರಾಜರಿರೋ ರಾಷ್ಟ್ರಗಳು ಕೂಡ ಇದಾವೆ. ಸೈದ್ಧಾಂತಿಕ ವಿಚಾರ ಬಿಟ್ಟರೂ ಕೂಡ ಪರಮ ವೈರಿಗಳು ಈ ಗುಂಪಿನಲ್ಲಿದ್ದಾರೆ. ಚೀನಾ ಮತ್ತು ಭಾರತ ಯುದ್ಧ ಮಾಡಿರೋ ಶತ್ರುಗಳು, UAE ಮತ್ತು ಇರಾನ್ ನಂತ ವೈರಿಗಳು ಕೂಡ ಇದ್ದಾರೆ. ಆದರೆ G7 ನಲ್ಲಿರೋ ರಾಷ್ಟ್ರಗಳು ಅವುಗಳ ನಡುವೆ ಒಳ್ಳೆ ಬಾಂಡಿಂಗ್, ಹೊಂದಾಣಿಕೆ ಎಲ್ಲ ಹೊಂದಿದ್ದಾರೆ. ನ್ಯಾಟೋದಂತ ಬಲಿಷ್ಠ ಸೇನಾ ಒಕ್ಕೂಟ ಕೂಡ ಇದೆ. G7 ನಲ್ಲಿನ ಜಪಾನ್ ಹೊರತುಪಡಿಸಿ ಉಳಿದೆಲ್ಲ ರಾಷ್ಟ್ರಗಳು ನ್ಯಾಟೋ ಮೆಂಬರ್ಸ್. ಜಪಾನ್ ಕೂಡ ಅಮೆರಿಕದೊಂದಿಗೆ ಅತ್ಯುತ್ತಮ ಡಿಫೆನ್ಸ್ ಸಂಬಂಧವನ್ನು ಕೂಡ ಹೊಂದಿದೆ. ಆದರೆ ಇದರಲ್ಲಿರೋ ಎಲ್ಲ ರಾಷ್ಟ್ರಗಳು ಜಾಗತಿಕವಾಗಿ ತಮ್ಮದೇ ಆದ ಪ್ರಭಾವವನ್ನು ಆಲ್ರೆಡಿ ಸ್ಥಾಪನೆ ಮಾಡಿದ್ದಾರೆ. ಹಲವಾರು ವಿಚಾರಗಳಲ್ಲಿ ಸೂಪರ್ ಪವರ್ಸ್ ಆಗಿದ್ದಾರೆ, ಎಕನಾಮಿಕಲಿ ಮತ್ತು ಟೆಕ್ನಾಲಜಿಕಲಿ. ಅದರಲ್ಲೂ ಅಮೆರಿಕದ ಡಾಲರ್ ಡಾಮಿನೆನ್ಸ್, ರಕ್ಷಣಾ ಶಕ್ತಿ ಅವರ ಪ್ರಭಾವನ ಜಾಸ್ತಿ ಮಾಡಿದೆ. ಆದರೆ ಮುಂದೊಂದು ದಿನ ಬ್ರಿಕ್ಸ್ನಲ್ಲಿರೋ ರಾಷ್ಟ್ರಗಳು ಒಗ್ಗಟ್ಟಿನಿಂದ ಅಭಿವೃದ್ಧಿ ಕಡೆಗೆ ಗಮನ ಕೊಟ್ಟರೆ, ಈ ಭಿನ್ನಮತ ಎಲ್ಲ ಬಿಟ್ಟರೆ ಡೆಫಿನೆಟ್ಲಿ G7ಗೆ ಸರಿಯಾಗಿ ಸ್ಪರ್ಧೆ ಕೊಡೋಕೆ ಅವಕಾಶ ಇದ್ದೇ ಇದೆ, ಇಲ್ಲ ಅಂತೇನಿಲ್ಲ. ಅದೇ ಕಾರಣಕ್ಕೆ ಆ ಸಾಧ್ಯತೆ ದೂರ ಇದ್ರೂ ಕೂಡ, ಸದ್ಯಕ್ಕೆ ಆ ಲೆವೆಲ್ಗೆ ಹೋಗುವಷ್ಟು ಒಗ್ಗಟ್ಟು ಇಲ್ಲದೆ ಇದ್ರೂ ಕೂಡ ಅಮೆರಿಕ ಬೆದರಿಕೆಗಳನ್ನ ಬ್ಯಾಕ್ ಟು ಬ್ಯಾಕ್ ಕೊಡ್ತಿರೋದು, ಟ್ರಂಪ್ ಬೆದರಿಕೆಗಳನ್ನ ಒಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.